Smoking and drinking is injurious to health. ಓಕೆ ರೆಡಿನಾ? ಚೂರು ಲೆಫ್ಟ್ ತಿರುಗಿ. ಓಕೆ ಸ್ಮೈಲ್. ಸೂರ್ಯ, ಈಗಲೇ ಒಂದು ಕ್ಲೈಂಟ್ ಕಾಲ್ ಬಂತು. 21st ಥರ್ಸ್ಡೇ ಒಂದು ಬೇಬಿ ಶವರ್ ಶೂಟ್ ಇದೆ. ಇಲ್ಲ, ಬೇರೆ ಯಾರನ್ನ ನೋಡ್ಕೊಳಕ್ಕೆ ಹೇಳು. ಯಾಕೋ ಆ ಕ್ಲೈಂಟ್ದು ಓಕೆ ಆದರೆ ನಮಗೆ ಬೇರೆ ಆರ್ಡರ್ಸ್ ಜಾಸ್ತಿ ಬರುತ್ತೆ. ಯಾವ ಡೇಟ್ ಹೇಳು? 21st. ಕುಮಾರಣ್ಣ, ಗಾಡಿ ಬೀಗ ಅಲ್ಲೇ ಇಕ್ಕಿದ್ದೀನಿ, ಕೊಡಿ. ಯಾವಾಗಲೂ ಏನಾದರೂ ಒಂದು ಮರ್ತೋಗ್ತೀಯಾ? ಅದೇನೋ ರೋಗ ನಿನಗೆ. ಸರಿ, ಹುಷಾರಾಗಿ ಹೋಗು, ನಾಳೆ ಅಂಗಡಿ ಬೇಗ ತೆಗಿಬೇಕು. ಅಮ್ಮ ಹೇಳು. ಊಟ ಮಾಡ್ದವನು? ಅಮ್ಮ ಆಯಿತು, ಇವಾಗಲೇ ಬಂದೆ ಮನೆಗೆ. ಇರು, ನಿಮ್ಮಪ್ಪಂಗೆ ಕೊಡ್ತೀನಿ, ಮಾತಾಡು. ಇಲ್ಲ, ನಾನು ನಾಳೆ ಮಾತಾಡ್ತೀನಿ, ಸುಸ್ತಾಗಿದ್ದೀನಿಮ್ಮ. ಆಯ್ತು, ಮಲ್ಕೋ ಆರಾಮಾಗಿ. ಹಾಂ.
ಏನು ಮನು ಟೈಮ್ ಕರೆಕ್ಟಾಗಿ ಅಂಗಡಿ ಓಪನ್ ಮಾಡಿಬಿಟ್ಟಿದ್ಯಾ? ಯಾಕೋ ಏನಾಯಿತು ಹಿಂಗಿದ್ಯಾ? ನಂಗೆ ಅರ್ಜೆಂಟಾಗಿ ಕಾಸು ಬೇಕಿತ್ತು ಕುಮಾರಣ್ಣ. ಎಷ್ಟು? 80,000 ಅಣ್ಣ. ಯಾಕೋ ಮನೇಲಾದ್ರೂ ಪ್ರಾಬ್ಲಮ್ಮಾ? ಇಲ್ಲ ಅಣ್ಣ, ಮತ್ತು ಯಾಕೆ ಇವಾಗ ಅಷ್ಟು ಕಾಸು? ಐಫೋನ್ ಇಸ್ಕೊಳಕ್ಕಣ್ಣ. 80,000 ಖರ್ಚು ಮಾಡಿದೆ ಫೋನ್ಗೆ ಅಂತ ಗೊತ್ತಾದರೆ ಊರಲ್ಲಿ ನಿಮ್ಮಮ್ಮ ಪರ್ಕೆ ಹಸಿದ್ರೆ ಅದಿಲ್ಲಿಗೆ ಬಂದು ಬೀಳುತ್ತೆ. ಸೂರ್ಯ, ಲೇ ಸೂರ್ಯ, ಲೇ ಸೂರ್ಯ ಎದ್ದೋಳೋ. ನಿಮ್ಮಪ್ಪ 4 ಸಲ ಕಾಲ್ ಮಾಡೋರೆ, ನಂಗೆ ಉಗೀತವ್ರೆ. ಬೆಳಗ್ಗೆ ನಂಗೇನೋ ರಾಮಾಯಣ ಇದಿಲ್ಲೋ. ಏನಂತೆ? 1 ವರ್ಷ ಮೇಲೆ ಆಗ್ತಿದೆ. ಯಾವಾಗಲೂ ಹುಡ್ಕೊಂಡು ಹಿಂಗೆ ಇದ್ಬಿಡ್ತಾನ. ಎಲ್ಲಾದರೂ ಕೆಲಸ ಮಾಡ್ಕೊಂಡಿರೋ ಕೇಳಪ್ಪ, ಹಾಗಾದ್ರೂ ಸರಿ ಹೋಗ್ತಾನೆ ಅಂತ ಹೇಳಿದ್ರು ನಿಮ್ಮಪ್ಪ. ದುಡಿಯೋದು ಯಾವನಾದ್ರೂ ದುಡಿತಾನೋ, ಆದರೆ ಏನು ಕೆಲಸ ಮಾಡೋದು ಅಂತಲೇ ಇರೋದು. ಅವಾಗ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಆ ಮ್ಯಾನೇಜರ್ ಜಾಸ್ತಿ ಮಾತಾಡ್ದ ಅಂತ ಅವನಿಗೆ ಹೋಗಿ ಹೊಡೆದಿದ್ಯಾ, ಕೆಲ್ಸದಿಂದ ತೆಗ್ದಾಗ. ಇನ್ನೇನು ಅವ್ರು ಹೇಳ್ದಂಗೆ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೂ ನಾಯಿಗಳ ಥರ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ. ಇನ್ನು ನಾವು ಮಾಡೋ ಕೆಲಸದಲ್ಲಿ ಖುಷಿ ಇರಬೇಕು. ಎಷ್ಟೇ ಕಷ್ಟ ಕೆಲಸ ಆದರೂ ಅದು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅನ್ಸಲ್ವೋ? ನಿನಗೆ ಹೇಳಿದ್ರೂ ಅರ್ಥ ಆಗಲ್ಲ ಬಿಡು. ನಿನಗೆ ಗೊತ್ತಲ್ವೋ ನಮ್ಮಮ್ಮ ಅಂದರೆ ನನಗೆ ಎಷ್ಟು ಇಷ್ಟ ಅಂತ. ಅವ್ರು ಇದ್ದಿದ್ರೆ ನನಗೆ ಕಷ್ಟ ಎಲ್ಲ ಅನ್ನಿಸ್ತಾನೂ ಇರಲಿಲ್ಲ. ನನಗೆ ಫೋಟೋಗ್ರಾಫರ್ ಆಗಬೇಕಂತ ಇದ್ದೀನಿ. ಅದಕ್ಕೆ ಒಂದು ಕ್ಯಾಮ್ರಾ ಬೇಕಂದರೆ ಕಾಸು ಬೇಕು. ಇವಾಗ ಅದೇ ಕಾಸು ಬೇಕಂತ ನಮ್ಮ ಅಪ್ಪನ ಕೇಳಿದ್ರೆ ಇದೇ ಬಿಯರ್ ಬಾಟ್ಲ್ ತೊಗೊಂಡು ಹೊಡಿತಾರೆ. ಹಾಗಾದ್ರೆ ಏನು ಮಾಡೋಣ ಅಂತಿದ್ಯಾ? ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಚಿಕನ್ ಸಾರು ಚೂರು ಖಾರ ಆಯ್ತು ಕುಮಾರಣ್ಣ. ಕುಮಾರಣ್ಣ ಹೆಂಗಾದ್ರೂ ಸರಿ ಐಫೋನ್ ಇಸ್ಕೊಳ್ಳೇಬೇಕು. ನೀನು ಅದನ್ನು ಮಾಡ್ತಿಲ್ವೇನೋ? ಎಲ್ಲ ವಿಷಯನೂ ಅಷ್ಟು ಬೇಗ ಮರ್ತೋಗ್ತೀಯ. ಇದನ್ನು ಯಾಕೋ ಇನ್ನೂ ಮಾಡ್ತಿಲ್ಲ ನೀನು? ಏನಾದರೂ ಮಾಡ್ಕೊಂಡು ಹೋಗು, ನನಗೆ ಹೇಳ್ಬೇಡ. ಸೂರ್ಯ, ಏನದು ಪ್ಲ್ಯಾನು? ಅದೇನೋ ಹೋಗಿ ನೋಡ್ಕೊಬಂದೆ ಎಲ್ಲಾನು. ಹತ್ತದ್ರಲ್ಲಿ ಒಂದು ATM ಇದೆ. ATM ಅಲ್ಲಿ ಬರೋರ ಹತ್ರ ಕಾಸು ಕಳ್ತನ ಮಾಡ್ತಿದ್ದೀವಿ. ಏನೋ ಹೇಳ್ತಿದ್ಯಾ? ಕೇಳಿಸ್ಕೊ. ನಾಳೆ ನಾನು ನೀನು ಇಬ್ಬರು ಅಲ್ಲಿಗೆ ಹೋಗ್ತಿದ್ದೀವಿ. ನೀನು ಒಂದು ಗಾಡಿ ತಗೊಂಡು ಬಾ. ಗೇರ ಮೊಪೆಡ? ಓಕೆ, ಕಂಟಿನ್ಯೂ. ನಾನು ATM ಹತ್ರ ನಿಂತಿರ್ತೀನಿ. ನೀನು ನನ್ನಿಂದ ಒಂದು 50 ಮೀಟರ್ ದೂರ ಗಾಡಿ ರೆಡಿ ಮಾಡ್ಕೊಂಡಿರು. ನಾನಂತ ಯಾರಿಗೂ ಗೊತ್ತಾಗದೆ ನಾನು ಫುಲ್ಲಾಗಿ ಕವರ್ ಆಗಿರ್ತೀನಿ. 2 ಹೆಲ್ಮೆಟ್ ರೆಡಿ ಮಾಡ್ಕೊ. ಫುಲ್ ಹೆಲ್ಮೆಟಾ? ಹಾಫ್ ಹೆಲ್ಮೆಟಾ? ಹಾಫ್ ಹೆಲ್ಮೆಟ್ ಆದರೆ ನಾವು ಅಂತ ಗೊತ್ತಾಗುತ್ತೆ. ಫುಲ್ ಹೆಲ್ಮೆಟ್ಟೇ ಬೆಸ್ಟು. ನೀನು ಅಲ್ಲಿ ರೆಡಿಯಾಗಿರ್ಬೇಕಾದ್ರೆ ನಾನು ATM ಒಳಗೆ ಹೋಗಿ ಬರ್ತೀನಿ. ಆ ಟೈಮ್ಗೆ ಯಾರಾದರೂ ಬಂದರೆ ಅಲ್ಲಿಂದ ಹಂಗೆ ಅವ್ರ ಹತ್ರ ಕಾಸು ಕಿತ್ಕೊಂಡು ಗಾಡಿ ಹತ್ರ ಓಡಿ ಬರ್ತೀನಿ. ಅಷ್ಟರಲ್ಲಿ ನಿನ್ನ ಗಾಡಿ ಆನ್ ಮಾಡ್ಕೊಂಡಿರು. ಅಲ್ಲಿಂದ ಹಂಗೆ ಎಸ್ಕೇಪ್ ಆಗೋಣ. ಪ್ಲ್ಯಾನ್ ಚೆನ್ನಾಗಿದೆ. ಮಿಸ್ಟಾಗಿ ಸಿಗಾಕೊಂಡ್ರೆ? ಅಕಸ್ಮಾತ್ ಅಲ್ಲಿ ಏನಾದರೂ ಮಿಸ್ ಆದರೆ ಅಲ್ಲಿಂದ ಒಂದು 3 ರೋಡ್ ಪಕ್ಕದಲ್ಲಿ ಒಂದು ಖಾಲಿ ಬಿಲ್ಡಿಂಗ್ ಇದೆ. ಅಲ್ಲಿ ಬಂದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಸೂರ್ಯ, ವರ್ಕೌಟ್ ಆಗುತ್ತೆ ತಾನೆ? ರಿಸ್ಕ್ ಇಲ್ವಾ ಹೇಳು?
ಅಮ್ಮ ನಿಂಗೆ ಒಂದು ವಿಷಯ ಹೇಳಬೇಕಿತ್ತು. ಒಂದ್ ನಿಮಿಷ ಇರು. ಹೇಳೋ. ಅದು ಏನಂದರೆ, ನಾನೊಂದು ಆ್ಯಪಲ್ ತಗೊಳ್ಳೋಣ ಅಂತಿದ್ದೀನಮ್ಮ. ಆ್ಯಪಲ್ಲ? ಆ್ಯಪಲ್ ಅಲ್ಲಮ್ಮ, ಐಫೋನು, ಹೊಸ ಫೋನು. ಇವಾಗ ಇರೋ ಫೋನ್ಗೆ ಏನಾಗಿದೆ? ಅದು ಹಳೇದಾಗೋಗಿದೆಮ್ಮ, ಕೆಲಸ ಮಾಡೋಕ್ಕಾಗ್ತಿಲ್ಲ. ಎಷ್ಟಾಗುತ್ತೆ ಫೋನಿಗೆ? 80,000 ಆಗುತ್ತಮ್ಮ. ಹಲೋ ಹಲೋ ಅಮ್ಮ, ಇದೆಯಾ? ನನ್ನ ಮಗನೇ, ಫೋನ್ ಇಡು, ಪೊರ್ಕೆ ತಗೊಂಡು ಹೊಡಿತೀನಿ. ನಾನು ಹೇಳ್ದೆ ತಾನೆ, ಇದೆಲ್ಲ ವರ್ಕೌಟ್ ಆಗಲ್ಲ, ರಿಸ್ಕ್ ಅಂತ. ನನಗೇನೋ ಗೊತ್ತು ಹಂಗೆ ಆಗುತ್ತಂತ. ಎಲ್ಲ ಒಂದೇ ಸಲ ಬಂದು ಇಟ್ಕೊಬಿಟ್ರು. ಇವೆಲ್ಲ ಬೇಡ ಕಣೋ, ಬೇರೆ ಏನಾದರೂ ದಾರಿ ನೋಡ್ಕೊಳ್ಳೋಣ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ. ಎಷ್ಟೇ ಹೇಳಿದ್ರು ಮತ್ತೆ ಲಾಸ್ಟ್ಗೆ ನೀನೇ ಸಿಗಾಕೊಂತೀಯ. ಈ ಸಲ ಮಿಸ್ಸೇ ಆಗಲ್ಲ. ನನಗೆ ಗೊತ್ತಿರೋನಿದ್ದಾನೆ, ಅವನ ಹತ್ರ ಹೋಗಿ ಈ ಫೋನ್ನ ಫ್ಲ್ಯಾಶ್ ಮಾಡಿಸಿ ಸೇಲ್ ಮಾಡಿಸ್ತೀನಿ. ಇದ್ಮೇಲಿಂದ ಎಲ್ಲ ನಾವು ಅಂದ್ಕೊಳ್ಳೋ ಥರ ಆಗುತ್ತೆ. ಇನ್ನು ನಮ್ಮ ಕ್ಯಾಮ್ರಾಗೆ ಬೇಕಾಗಿರೋ ಕಾಸು ಸೆಟ್ ಆಗಿದೆ. ಇನ್ಮೇಲೆ ಈ ಕೆಲಸ ಇಲ್ಲಿಗೆ ಮುಗಿಸ್ಬಿಡೋಣ. ಏನೋ ಫೋನ್ ಬೇಕು ಅಂತಿದೆ, ಆಗಲೇ ತಗೊಬಿಟ್ಟಿದ್ಯಾ? ಸರಿ, ಹುಷಾರಾಗಿ ಇಟ್ಕೋ. ನಿಮ್ಮ ಅಮ್ಮನಿಗೆ ಹೇಳಿದ್ಯಾ ತಗೊಂಡಿರೋದು? ಇಲ್ಲ ಅಣ್ಣ. ಸೂರ್ಯ, ನಮ್ಮದು ಫಸ್ಟ್ ಶೂಟ್ ಬಂದಿದೆ, ನಾಳೆ ಹೋಗ್ತಿದ್ದೀವಿ.
ಮುಂಗೆ ಯಾರೋ ಅವನು ನನಗೆ ಸರಿಗಾಗ್ದ. ನಾವು ಮಾಡ್ತಿರೋದು ರಿಟರ್ನ್ ನಮಗೆ ಒದೆ ಬಿತ್ತು. ಎಷ್ಟು ಹುಡುಕಿದ್ರು ಅವ್ನು ಸಿಗಲಿಲ್ಲ. ಇಷ್ಟು ದಿವಸ ಮಾಡಿದ್ದೆಲ್ಲ ಹೋಯ್ತು. ಮತ್ತೆ ಸ್ಟಾರ್ಟ್ ಮಾಡೋಣ. ಬೇಡವೋ, ಸಾಕು ಇನ್ನು ಕೆಲಸ ಬಿಟ್ಬಿಡೋಣ. ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ನಮ್ಮ ಕಾಸಲ್ಲಿ ನಾವು ಕ್ಯಾಮ್ರಾ ಇಸ್ಕೊಳ್ಳೋಣ. ನೀನು ಬರ್ತೀಯ ಅಂದ್ರೆ ನನ್ನ ಜೊತೆ ಇರು, ಇಲ್ಲ ಹೋಗ್ತಿರು. ಸಾರಿ ಬ್ರದರ್, ನಾನು ಇದೇ ಥರ ಮುಂಚೆ ಫೋನ್ಗಳು ಕಳ್ತನ ಮಾಡ್ತಿದ್ದೆ. ನಾನು ಕ್ಯಾಮ್ರಾ ಇಸ್ಕೋಬೇಕಂತ ಈ ಕೆಟ್ಟ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಜನರ ಹತ್ರ ಓಡಿಸ್ಕೊಂಡಿದ್ದೀನಿ, ಆದರೂ ಅದನ್ನು ನಿಲ್ಲಿಸಿಲ್ಲ. ಮತ್ತು ಕೊನೆಗೂ ನಾನು ಕ್ಯಾಮ್ರಾ ತಗೊಂಡೆ. ಆದರೆ ಯಾವಾಗ ನನ್ನ ಕ್ಯಾಮ್ರಾ ಇನ್ನೊಬ್ಬ ಕಳ್ತನ ಮಾಡಿದ್ನೋ, ನಾನು ಕಷ್ಟಪಟ್ಟಿಲ್ಲ ಅಂತ ಅವಾಗ ಗೊತ್ತಾಯ್ತು. ಕಷ್ಟಪಟ್ರೇ ಸಿಗೋದು ಅಂತ ನಾನು ತಿಳ್ಕೊಂಡೆ. ಇವಾಗ ನಿನ್ನ ಕಷ್ಟ ಏನಂತ ನನಗೆ ಗೊತ್ತಾಯ್ತು. ಯಾಕಂದರೆ ನಿನ್ನ ಫೋನನ್ನು ಕಳ್ತನ ಮಾಡಿದ್ಮೇಲೆ ನಿಮ್ಮಮ್ಮಯಿಂದ ಫೋನ್ ಬಂತು. ಅದನ್ನು ಕೇಳಿಸ್ಕೊಂಡು ಅಲ್ಲ ಮನು, ನಾನು ಹೇಳೋ ಮಾತು ಕೇಳಲ್ಲ ಅಲ್ವಾ? 80,000 ಕೊಟ್ಟು ಫೋನ್ ಇಸ್ಕೊಂಡಿದ್ಯಾ? ನಾವು ಕಷ್ಟಪಡ್ತಿರೋದು ಅರ್ಥ ಆಗ್ತಾ ಇಲ್ವಾ ನಿಂಗೆ? ಅದೇ ನಮ್ಮಮ್ಮ ಇದ್ದಿದ್ರೆ ನನಗೆ ಈ ಕಷ್ಟ ಎಲ್ಲ ಅನ್ನಿಸ್ತಾನೂ ಇರಲಿಲ್ಲ.
ನಾನು ಈ ದಾರಿ ಕೂಡ ಇಳಿತಿರ್ಲಿಲ್ಲ. ನನಗೆ ಖುಷಿ ಆಗ್ತಿದೆ ಮತ್ತೆ ನೀನು ಆ ಥರ ಕೆಲಸ ಮಾಡಿದೆ. ಕಷ್ಟಪಟ್ಟು ಕೆಲಸ ಮಾಡಿ ನೀನೇ ಕ್ಯಾಮ್ರಾ ಇಸ್ಕೊಂಡೆ. ನಿಂದಲ್ಲ ಅಂದರೆ ಅದು ಯಾವತ್ತಿಗೂ ನಿನ್ನ ಸ್ವಂತ ಆಗಲ್ಲ. ನಿನ್ನ ಸ್ವಂತ ಆಗಿರೋದು ನಿಂಗೆ ಯಾವತ್ತೂ ದೂರ ಆಗಲ್ಲ.